ಒಂದು ದೊಡ್ಡ ಕಾಡಿನಲ್ಲಿ ಸಿಂಹ ಒಂದು ಪುಟ್ಟ ಮರಿಗೆ ಜನ್ಮ ನೀಡಿ ಅದೇ ಘಳಿಗೆಯಲ್ಲಿ ಮರಣ ಹೊಂದತೆ. ತನ್ನ ತಾಯಿಯ ಸಾವಿನ ನಂತರ ಆ ಪುಟ್ಟ ಸಿಂಹದ ಮರಿಗೆ ಮುಂದೆ ಏನು ಮಾಡಬೇಕು, ನಾನು ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗದೆ ಚಿಂತೆ ಮಾಡ್ತಾ ಜೋರಾಗಿ ಅಳ್ತಾ ಕೂತಿರತ್ತೆ. ಆ ಸಿಂಹದ ಮರಿಗೆ ಒಂದು ದೊಡ್ಡ ಕುರಿಯ ಹಿಂಡು ಕಾಣುತ್ತೆ. ಆ ಕುರಿಗಳ ಹಿಂಡನ್ನು ನೋಡಿದ ತಕ್ಷಣ ಅದು ಅಲ್ಲಿಗೆ ಓಡಿ ಹೋಗುತ್ತೆ. ಅದರಲ್ಲಿ ಬೆರೆತು ಹೋಗುತ್ತೆ. ಅದರ ಜೊತೆಗೆ ಅವು ಎಲ್ಲಿ ಹೋಗುತ್ತೋ ಅಲ್ಲೇ ಹೋಗೋದಕ್ಕೆ ಶುರು ಮಾಡುತ್ತೆ. ಆ ಕುರಿಗಳ ಹಿಂಡಿನಲ್ಲಿ ಸಿಂಹದ ಮರಿಯೊಂದು ಕುರಿಗಳ ಹಿಂಡಿನೊಳಗಡೆ ಪಟಪಟನೇ ಓಡಾಡೋದಕ್ಕೆ ಶುರು ಮಾಡುತ್ತೆ. ಕೆಲವು ದಿನಗಳವರೆಗೆ ಆ ಸಿಂಹದ ಮರಿ ಕುರಿಗಳ ಮಧ್ಯೆಯೇ ಓಡಾಡತೊಡಗುತ್ತೆ. ಅವುಗಳ ತರಹನೇ ಹುಲ್ಲು ತಿನ್ನೋದಕ್ಕೆ ಶುರು ಮಾಡುತ್ತೆ. ಸಿಂಹ, ನಾನು ಸಿಂಹ, ಈ ಕಾಡಿಗೆ ರಾಜ. ನನ್ನನ್ನು ನೋಡಿ ಪ್ರಾಣಿ ಪಕ್ಷಿಗಳೇನು, ಮನುಷ್ಯನೇ ಅದ್ರ ಹೋಗ್ತಾನೆ. ನಾನ್ಯಾಕೆ ಈ ಕುರಿಗಳ ಮಧ್ಯೆ ಇದ್ದೀನಿ? ಇವ್ರ ಮಧ್ಯೆ ನಾನ್ಯಾಕೆ ಬದುಕ್ತಾ ಇದ್ದೀನಿ? ನಾನ್ಯಾಕೆ ಹುಲ್ಲು ತಿಂದು ಹೇಡಿಗಳ ಥರ ಬದುಕ್ತಾ ಇದ್ದೀನಿ ಅನ್ನುವ ಒಂದು ಸಣ್ಣ ಕಲ್ಪನೆಯೂ ಕೂಡ ಆ ಪುಟ್ಟ ಸಿಂಹದ ಮರಿಗೆ ಇರೋದಿಲ್ಲ. ನಾನು ಕೂಡ ಕುರಿ ಥರನೇ ಇದ್ದೀನಿ. ನಾನು ಇವ್ರ ಜೊತೆನೇ ಬದುಕ್ತಾ ಇದ್ದೀನಿ. ನಾನು ಇವ್ರ ಥರನೇ ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲೇ ಹೋಗಿ ಹುಲ್ಲು ತಿಂತ ನನ್ನ ಜೀವನವನ್ನು ಸಾಗಿಸ್ತೀನಿ ಅನ್ನೋ ಮಟ್ಟಿನಲ್ಲಿ ಆ ಸಿಂಹದ ಮರಿ ಕೈಲಾಗದವ್ರ ಥರ ಬದುಕ್ತಾ ಇರುತ್ತೆ. ಹೀಗೆ ದಿನಗಳು ಉರುಳುತ್ತೆ. ಸಿಂಹದ ಮರಿ ದೊಡ್ಡದಾಗಿ ಬೆಳೆಯುತ್ತೆ. ಆ ಕುರಿಗಳ ಜೊತೆ ಸುತ್ತಾಡಿ ಅಡ್ಡಾಡಿ ಓಡಾಡಿ ಕುರಿಯ ಥರನೇ ಆಡ್ತಾ ಇರುತ್ತೆ ಆ ಸಿಂಹ. ಒಂದು ದಿನ ಕಾಡಿನಲ್ಲಿ ಜೋರಾಗಿ ಸಿಂಹ ಗರ್ಜನೆ ಆಗುತ್ತೆ. ಆ ಸಿಂಹದ ಗರ್ಜನೆಯನ್ನು ನೋಡಿ ಅಲ್ಲಿದ್ದ ಕುರಿಗಳೆಲ್ಲವೂ ಕೂಡ ದಿಕ್ಕಾಪಾಲಾಗಿ ಓಡಾಡೋದಕ್ಕೆ ಶುರು ಮಾಡುತ್ತೆ. ಸಿಂಹ ಕೇಳುತ್ತೆ, ಯಾಕೆ ಓಡಾಡ್ತಾ ಇದ್ದೀರಾ, ಏನಾಯಿತು ಅಂತ ಕೇಳುತ್ತೆ. ಅದಕ್ಕೆ ಕುರಿಯಲ್ಲಿರುವ ಹಿಂಡಿನಲ್ಲಿ ಒಂದು ಕುರಿ ಹೇಳುತ್ತೆ, ಅಲ್ಲಿ ನೋಡು, ಕಾಡಿನ ರಾಜ ಸಿಂಹ ಬರ್ತಾ ಇದೆ. ಅದನ್ನು ನೋಡಿ ನಮಗೆ ಭಯ ಆಗ್ತಾ ಇದೆ. ಅದು ನಮ್ಮನ್ನು ಎಲ್ಲಾದರೂ ತಿಂದು ಹಾಕಿಬಿಡುತ್ತೋ ಅಂತ. ನಾವು ಎಲ್ಲರೂ ಓಡಾಡ್ತಾ ಇದ್ದೀವಿ, ನೀನು ಕೂಡ ಓಡು ಅಂತ ಹೇಳುತ್ತೆ. ಆ ಸಿಂಹ ಈ ಮಾತುಗಳನ್ನು ಕೇಳಿಸಿಕೊಂಡು ಭಯಗೊಂಡು ಓಡಾಡೋದಕ್ಕೆ ಶುರು ಮಾಡುತ್ತೆ. ಸಿಂಹ ಜೋರಾಗಿ ಗರ್ಜನೆ ಮಾಡ್ತಾ ಕುರಿಗಳ ಹಿಂಡಿನತ್ತ ಓಡಿ ಬರುತ್ತೆ. ಅಲ್ಲಿ ನೋಡಿದ್ರೆ ದೊಡ್ಡ ಕುರಿಗಳ ಹಿಂಡು. ಅವೆಲ್ಲ ಕಾಡಿನ ರಾಜನಿಗೆ ಹೆದರ್ಕೊಂಡು ಓಡಾಡ್ತಾ ಇರೋದನ್ನು ಗಮನಿಸಿದ ಸಿಂಹ ಒಂದು ಕ್ಷಣ ಆಶ್ಚರ್ಯಗೊಳ್ಳುತ್ತೆ. ಯಾಕಂದರೆ ಆ ದೊಡ್ಡ ಕುರಿಗಳ ಹಿಂಡಿನಲ್ಲಿ ಒಂದೇ ಒಂದು ಸಿಂಹ. ಆ ಸಿಂಹವನ್ನು ನೋಡಿ ಈ ಸಿಂಹ ದೊಡ್ಡ ಆಶ್ಚರ್ಯಕ್ಕೊಳಗಾಗುತ್ತೆ. ಇದೇನಪ್ಪ, ಈ ಕುರಿಗಳ ಹಿಂಡಿನಲ್ಲಿ ಸಿಂಹ ಓಡಾಡ್ತಾ ಇದೆ, ಅದು ಕೂಡ ನನ್ನ ಥರನೇ ದೊಡ್ಡದಾಗಿದೆ. ಆದರೂ ಕೂಡ ಈ ಕುರಿಗಳ ಹಿಂಡಿನಲ್ಲಿ ಹೆದರ್ಕೊಂಡು ಯಾಕೆ ಓಡಾಡ್ತಾ ಇದೆ ಅಂತ ಆ ಸಿಂಹ ಅದನ್ನೇ ಬೆನ್ನತ್ತಿ ಹೋಗುತ್ತೆ. ಕೊನೆಗೂ ಆ ಸಿಂಹವನ್ನು ಅಡ್ಡಗಟ್ಟಿ ನಿಲ್ಲುತ್ತೆ. ಸಿಂಹ ಹೇಳುತ್ತೆ, ಅಯ್ಯೋ, ನೀನು ಕಾಡಿನ ರಾಜಪ್ಪ. ನಾನು ನಿನ್ನನ್ನು ನೋಡಿ ಹೆದರ್ಕೊಂಡು ಓಡ್ತಾ ಇದ್ದೀನಿ. ನಿನ್ನನ್ನು ನೋಡಿದರೆ ನನಗೆ ಭಯ ಆಗ್ತಾ ಇದೆ. ದಯವಿಟ್ಟು ನನ್ನನ್ನು ಬದುಕಲು ಬಿಡು ಅಂತ ಕೇಳ್ಕೊಳತ್ತೆ. ಆಗ ಸಿಂಹ ಹೇಳುತ್ತೆ, ಅಯ್ಯೋ ಮುಠಾಳ, ಶತಮುಠಾಳ, ನೀನು ನನ್ನ ಥರ ಸಿಂಹ ಇದೆಯಾ? ನೀನ್ಯಾಕೆ ಹೆದರ್ಕೋತಾ ಇದೀಯಾ? ಹೆದರು ಪುಕ್ಲ ಥರ ನೀನು ನನ್ನನ್ನು ನೋಡಿ ಹೆದರ್ಕೊಂಡು ಯಾಕೆ ಓಡಾಡ್ತಾ ಇದೀಯಾ? ಈ ಕುರಿಗಳ ಮಧ್ಯೆ ನೀನು ಯಾಕಿದೀಯಾ? ಅಸಲಿಗೆ ಆಗಿರೋದಾದರೂ ಏನು ಅಂತ ಕೇಳುತ್ತೆ. ಆಗ ಸಿಂಹ, ಅಯ್ಯ, ನಿನ್ನನ್ನು ನೋಡಿದ ತಕ್ಷಣ ನನ್ನನ್ನು ಎಲ್ಲೂ ತಿಂದು ಹಾಕಿಬಿಡ್ತೀಯ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಗೋಗರೆದು ಕೇಳ್ಕೊಳತ್ತೆ. ಆಗ ಸಿಂಹ ಬಲವಂತವಾಗಿ ಒಂದು ದೊಡ್ಡ ಕೆರೆ ಹತ್ರ ಅದನ್ನು ಕರ್ಕೊಂಡು ಹೋಗುತ್ತೆ. ಆ ಕೆರೆಯಲ್ಲಿ ಸಿಂಹವನ್ನು ನೋಡೋದಕ್ಕೆ ಹೇಳುತ್ತೆ. ಆ ಸಿಂಹ ಆ ಕೆರೆಯೊಳಗೆ ನೋಡಿದ್ರೆ ಅದರ ಪ್ರತಿಬಿಂಬ ಅದಕ್ಕೆ ಕಾಣುತ್ತೆ. ಆಗ ನೀನು ನನ್ನನ್ನು ನೋಡು, ಆಮೇಲೆ ಆ ನದಿಯ ಒಳಗಡೆ ನೋಡು, ನಿನಗೆ ಏನು ವ್ಯತ್ಯಾಸ ಕಾಣಿಸುತ್ತೆ ನೋಡು ಅನ್ನತ್ತೆ. ಆಗ ಸಿಂಹ ಹೇಳುತ್ತೆ, ಏನೇ ಇಲ್ವಲ್ಲ, ನಾನು ನಿನ್ನ ಥರನೇ ನೋಡೋದಕ್ಕಿದ್ದೀನಲ್ಲ ಅಂತ ಅನ್ನತ್ತೆ. ಆಗ ಆ ಸಿಂಹ ಹೇಳುತ್ತೆ, ಒಂದು ಕ್ಷಣ ಆ ಕುರಿಗಳ ಹಿಂಡಿನತ್ತ ನೋಡು. ಸಿಂಹ ಕುರಿಗಳ ಹಿಂಡಿನ ಕಡೆ ನೋಡುತ್ತೆ. ಆಗ ಸಿಂಹ ಹೇಳುತ್ತೆ, ನೋಡು, ಅವು ಕುರಿಗಳ ಹಿಂಡು. ಕುರಿಗಳು ನಮ್ಮನ್ನು ನೋಡಿ ಭಯಗೊಂಡು ಓಡಾಡಬೇಕು ವಿನಃ ನೀನು ನನ್ನನ್ನೇ ನೋಡಿ ಭಯಗೊಂಡು ಓಡಾಡಬಾರ್ದು. ನೀನು ಅಸಲಿಗೆ ಸಿಂಹ, ಈ ಕಾಡಿನ ರಾಜ, ನಿನಗೆ ನೀನೇ ಸಾಟಿ ಅನ್ನೋದನ್ನು ಮರಿಬೇಡ. ಎಲ್ಲರೂ ನಿನ್ನನ್ನು ನೋಡಿ ಹೆದರಬೇಕೇ ವಿನಃ ನೀನೇ ಹೆದರ್ಕೊಂಡು ಹೇಡಿಯ ತರಹ ಕೂತ್ಕೋಬಾರ್ದು ಅಂತ ಹೇಳಿದಾಗ ಆ ಸಿಂಹಕ್ಕೆ ಮನವರಿಕೆ ಆಗತ್ತೆ. ನಾನು ಯಾರು, ನಾನು ಹೇಗಿರಬೇಕು ಅನ್ನೋದು ಅದಕ್ಕೆ ಗೊತ್ತಾಗತ್ತೆ. ಒಂದು ಸಲ ಬಿಗಿಯಾದ ಧ್ವನಿಯಿಂದ ಜೋರಾಗಿ ಗರ್ಜನೆ ಮಾಡುತ್ತೆ. ಆ ಗರ್ಜನೆಗೆ ಅಲ್ಲಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳು ಹಾರೋಗುತ್ತೆ, ಹೆದರ್ಕೊಂಡು ನಡುಗೋದಕ್ಕೆ ಶುರು ಮಾಡುತ್ತೆ. ಆಗ ಆ ಸಿಂಹಕ್ಕೆ ಗೊತ್ತಾಗುತ್ತೆ, ನಾನು ಯಾರು, ನನ್ನ ತಾಕತ್ತೇನು ಅಂತ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? ನಾವು ಕೂಡ ನಮ್ಮ ಜೀವನದಲ್ಲಿ ಹುಲಿ ಸಿಂಹದ ಥರನೇ ಇರ್ತೀವಿ. ಆದರೆ ಕುರಿಗಳ ತರಹ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಂಡು ಬರೀ ಹುಲ್ಲು ತಿನ್ನೋದಷ್ಟೇ ನಮ್ಮ ಕೆಲಸ ಅಂತ ನಾವು ಇನ್ನೊಬ್ಬರ ಮಾತನ್ನು ಕೇಳ್ಕೊತ ಜೀವನದಲ್ಲಿ ಫೇಲ್ ಆಗ್ತಾ ಇರ್ತೀವಿ. ಹಾಗೆಲ್ಲ ಮಾಡೋದನ್ನು ಬಿಟ್ಟು ನಾನು ಸಿಂಹ, ನನ್ನ ಕೈಲೂ ಆಗತ್ತೆ, ನನ್ನನ್ನು ನೋಡಿದರೆ ಎಲ್ಲರೂ ನಡುಗುವಂತಾಗಬೇಕು ಅನ್ನುವಂತಹ ಮೈಂಡ್ಸೆಟ್ ನಿಮ್ಮಲ್ಲಿ ಬಂದರೆ ನೀವು ಕೂಡ ಯಾರಿಗೂ ಕಮ್ಮಿ ಇರಲ್ಲ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತಗೊಂಡು ನಾಳೆ ಬರ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.